ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನು ಇವತ್ತು ಬೆಳಿಗ್ಗೆ ಬೇಗ ಇದ್ದಿದ್ದೇನೆ, 5:10 ಆಗುವಾಗ. ಯಾಕಂದರೆ ನನಗೆ ಇವತ್ತು ದೇವಸ್ಥಾನದಲ್ಲಿ ಒಂದು ಪೂಜೆ ಕೊಡಲಿಕ್ಕಿತ್ತು ಮಗನ ಲೆಕ್ಕದಲ್ಲಿ. ಹಾಗಾಗಿ ನೋಡಿ, ನಾನು ಬೇಳೆ ಎಲ್ಲ ತೊಳೆದಿಟ್ಟಿದ್ದೇನೆ. ಒಂದು ಸಾರು ಮಾಡಿಟ್ಟು ಹೋಗುವಂತಂದರೆ ಮಕ್ಕಳಿಗೆ ಸ್ಕೂಲಿಗೆ ಟಿಫಿನಿಗೆ ತಗೊಂಡೋಗ್ಲಿಕ್ಕೆ ಬೇಕಲ್ಲ, ಬರುವಾಗ ಏನಾದರೂ ಲೇಟಾಗಿ ಹೋದರೆ ಅಂತೇಳಿ. ಸ್ಕೂಲ್ ಕೂಡ ಇದೆ ಇವತ್ತು ಮಕ್ಕಳಿಗೆ. ಹಾಗಾಗಿ 2 ಟೊಮೆಟೊ, 1-2 ಹಸಿಮೆಣಸಿನ್ಕಾಯಿ, ಹಾಗೆ ಬೇಳೆ ನೀರಲ್ಲಿ ಹಾಕಿಟ್ಟಿದ್ದೇನೆ ಸ್ವಲ್ಪ ಹೊತ್ತು ನೆನೆಯಲಿ ಅಂತ. ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಬೇಳೆ ಎಲ್ಲ ಹಾಕಿ ಶುಂಠಿ ಎಲ್ಲ ಹಾಕಿ ಒಟ್ಟಿಗೆ ಒಂದು 3-4 ವಿಜಿಲ್ ಕೂಗಿಸಿದ್ರೆ ಆಯಿತು. ಇದನ್ನೀಗ ಚೆನ್ನಾಗಿ ಹೆಚ್ಕೊಂಡು ನಾನು ಟೊಮೆಟೊನ ಅರ್ಧ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಯಾಕಂದರೆ ಮತ್ತೆ ವಿಸಿಲೆಲ್ಲ ಹೋದ್ಮೇಲೆ ಅದರ ಸಿಪ್ಪೆ ತೆಗೆದು ಸ್ಮ್ಯಾಶಲ್ಲಿ ಸ್ಮ್ಯಾಶ್ ಮಾಡಿದರೆ ಆಯಿತು. ನೋಡಿದೆ, ಇಷ್ಟೆಲ್ಲವನ್ನು ಹಾಕಿ ಒಟ್ಟಿಗೆ ಒಂದು ಕುಕ್ಕರಿಗೆ ಹಾಕಿ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕಿ ನಾವಿದನ್ನು 2-3 ವಿಜಿಲ್ ಕೂಗಿಸಬೇಕು. ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, ನೀವು ಜಾಸ್ತಿ ಬೇಕಿದ್ರೆ ಹಾಕ್ಬೋದು. ಇದಿಟ್ಟು ನಂತರ ನಾನು ಬ್ರಷ್ ಮಾಡಲಿಕ್ಕೆ ಅಂತೇಳಿ ಬಂದೆ. ಯಾಕಂದರೆ ನಾನು ಬ್ರಷ್ ಮಾಡುವಷ್ಟೊತ್ತಿಗೆ ಅಲ್ಲಿ ವಿಸಿಲ್ ಹೋಗ್ತದಲ್ಲ, ಹಾಗಾಗಿ ನೋಡಿ ನನ್ನ ಮಗಳು ಕೂಡ ಇತ್ತು ಹೊರಟಿದ್ದಾಳೆ. ಕಾಫಿ ಮಾಡಿ ಕೊಟ್ಟೆ ಮಕ್ಕಳಿಗೆ ಸಹ, ನಾನು ಕೂಡ ಕೊಡ್ತು. ಇಲ್ಲಿ ನೋಡ್ಬೋದು, ನಾನು ಇದು ಅತ್ತೆ ಸಾರಿ ಉಟ್ಟಿದ್ದೇನೆ. ಇದು ಅತ್ತೆದು ಸಾರಿ, ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದು ವೈಟ್ ಕಲರ್. ಹಾಗಾಗಿ ಈ ಥರ ರೆಡಿಯಾಗಿದ್ದೇನೆ. ಹೊರಗಡೆ ಬಂದು ನೋಡುವ, ನಮಗೆ 6:30ಗೆ ಬರಲಿಕ್ಕೆ ಹೇಳಿದರು ಚೆನ್ನಕೇಶವ ದೇವಸ್ಥಾನದಲ್ಲಿ. ಹಾಗಾಗಿ ನಾನು 6:15 ಆಗುವಾಗ ಹೊರಟೆ ಮನೆಯಿಂದ. ನೋಡಿ ಎಷ್ಟು ಕತ್ತಲೆ ಇದೆ ಅಂತೇಳಿ, ತುಂಬಾ ಚೆನ್ನಾಗಿತ್ತು. ಇದು ಚಂದ್ರ ನೋಡಿ, ಇನ್ನೂ ಚಂದಮಾಮ ಹಾಗೆ ಇದ್ದರು. ಅದನ್ನು ನೋಡುವಾಗ ಇನ್ನೂ ಖುಷಿಯಾಯಿತು ನನಗೆ. ಚಳಿ ಆಗಿತ್ತು ಅಟ್ಮಾಸ್ಫಿಯರ್. ನನ್ನ ಮಗಳು ನೋಡಿ ಕುಣಿತಾ ಇದ್ದಾಳೆ ಹೊರಗಡೆ. ಅವರೆಲ್ಲ ಬೇಗ ಹೇಳೋದು ಕಡಿಮೆ ಅಲ್ಲ ಮಕ್ಕಳು, ಈ ಥರ ಹೋಗ್ಲಿಕ್ಕಿದ್ರೆ ಮಾತ್ರ ಹೇಳ್ತಾರೆ. ಇಲ್ಲಿ ನೋಡಿ, ಇದೇ ನಮ್ಮ ಚೆನ್ನಕೇಶವ ದೇವಸ್ಥಾನ. ಇಲ್ಲಿ ಇನ್ನು ಜನವರಿಯಲ್ಲಿ ಜಾತ್ರೆ ಆಗಲಿಕ್ಕಿದೆ, ಹಾಗಾಗಿ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು. ನೋಡ್ಬೋದು ನೀವು. ಬೆಳಿಗ್ಗೆ ಬೇಗ ಟೆಂಪಲಿಗೆ ಹೋಗೋ ಒಂದು ಖುಷಿಯೇ ಬೇರೆ. ಅಲ್ಲಿ ಚೆನ್ನಾಗಿರ್ತದೆ ಟೆಂಪಲಲ್ಲಿ. ಮಕ್ಕಳು ಎಲ್ಲ, ನನ್ನ ಮಗನಿಗೆ ಇವತ್ತು ಎಂತ ನಾವು ತುಳುವಲ್ಲಿ ಮುಂಡು ಅಂತ ಹೇಳ್ತೇವೆ, ಪಂಚೆ ಕರ್ಕೊಂಡೋಗಿದ್ದೇನೆ. ಪೂಜೆ ಎಲ್ಲ ಮುಗೀತು, ಪೂಜೆದು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾವು. ಅಲ್ಲಿಂದ ಪೂಜೆ ಮುಗಿಸಿಕೊಂಡು ನಾವಿಲ್ಲಿ ಕಲ್ಕುಡ ಸ್ವಾಮಿಯ ಟೆಂಪಲಿಗೆ ಬಂದ್ವಿ. ಇಲ್ಲಿ ಬಂದು ಕೈ ಮುಗಿದು ಮನೆಗೆ ಬಂದೆ. ಮನೆಗೆ ಬರುವಾಗ ಉಂಟಲ್ಲ, ನನ್ನ ಗಿಡದಲ್ಲಿ ಒಂದು ಸುಂದರವಾದ ಹೂ ಅರಳಿತ್ತು. ನನಗೆ ನೋಡಿ ತುಂಬಾ ಖುಷಿಯಾಯಿತು. ನನಗಿದು ಹೂ ತುಂಬಾ ಇಷ್ಟ. ಇದು ಒಟ್ಟಿಗೆ ಅರಳ್ತದೆ, ಒಂದು ಫಸ್ಟಿಗೆ ಒಂದು ಅರಳ್ತದೆ, ಆಮೇಲೆ ಇನ್ನೊಂದು, ಹಾಗೆ ಒಂದೊಂದೇ ಅರಳಿ 1-2 ದಿವಸ ಇರ್ತದೆ ಇದು ಹೀಗೆ ಹೂ. ಹಾಗಾಗಿ ನನಗೆ ಈ ಹೂ ತುಂಬಾ ಇಷ್ಟ. ಅದು ಯಾವಾಗಲೂ ಆಗೋದಿಲ್ಲ, ಒಂದು 3 ತಿಂಗಳಿಗೊಮ್ಮೆ ಎಲ್ಲ ಆಗೋದು ಹೂ. ಇದು ನೋಡಿ ರೋಸ್, ತುಂಬಾ ಚೆನ್ನಾಗಿತ್ತು. ಬೆಳಿಗ್ಗೆ ಈ ಹೂವಿನ ಗಿಡ ಎಲ್ಲ ನೋಡುವಾಗ ಉಂಟಲ್ಲ, ತುಂಬಾ ಖುಷಿ ಆಗ್ತದೆ. ನಿಮಗೆಲ್ಲರಿಗೂ ನನ್ನ ಈ ಸಣ್ಣ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟೆಲ್ಲ ಹೂಗಳೆಲ್ಲ ಅರಳಿದೆ ಅಂತೇಳಿ. ಇದೆಲ್ಲ ಈ ಸೈಡ್ ಇದೆಲ್ಲ ಬಿಸ್ಕೆಟ್ ಫ್ಲವರ್ ಹೂಗಳು. ಮುಂದಕ್ಕೆ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಲೇಟ್ ಆಗ್ತದಲ್ಲ, ಹಾಗಾಗಿ ನಾನು ಮತ್ತೆ ಸ್ವಲ್ಪ ಬ್ಯುಸಿಯಾಗಿ ಹೋದೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಗ್ತದೆ ಅಂತೇಳಿ ಭಾವಿಸ್ತೇನೆ. ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್.